ಅಭ್ಯರ್ಥಿ ಗೆಲ್ಲಿಸದಿದ್ರೆ ಮಾಜಿ ಆಗ್ತೀರಿ ಅನ್ನೋ ಡಿಕೆಶಿ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿ ಗೆಲ್ಲಿಸಿಲ್ಲ ಅಂದ್ರೆ ಮಾಜಿ ಆಗ್ತೀರಿ ಅಂತ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೊದಲು 14 ಜನ ಸಚಿವರು ಮಾಜಿಯಾಗಿ, ಆಮೇಲೆ ನನ್ನ ಪಾಳಿ, ನನ್ನ ಹುದ್ದೆಯನ್ನ ನಾಳೆನೇ ತೆಗೆದುಕೊಳ್ಳಿ, ನನಗೇನೂ ಆಗಲ್ಲ. 14 ಜನ ಸಚಿವರು ತಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಅಭ್ಯರ್ಥಿ ಗೆಲ್ಲಿಸೋದಕ್ಕೆ 14 ಜನ ಸಚಿವರ ಮೇಲೆ ಜವಾಬ್ದಾರಿ ಹೆಚ್ಚು. ಸಿಎಂ ರಾಜಕೀಯ ಸಲಹೆಗಾರ ಶಾಸಕ ಬಿಆರ್ ಪಾಟೀಲ್ ಕೊಟ್ಟಂತ ಹೇಳಿಕೆ ಇದು. ಏನಂದ್ರೆ ಈಗಿರುವ ಹುದ್ದೆಗಳನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಮಾಜಿ ಆಗ್ತೀರಿ. ಹಂಗಾದ್ರೆ 14 ಜನ ಮಿನಿಸ್ಟ್ರುಗಳು ಮಾಜಿ ಆಗ್ಬೇಕಾಗ್ತದೆ. 14 ಜನ ಮಂತ್ರಿಗಳು ಕ್ಯಾಂಡಿಡೇಟ್ ನಿಲ್ಲಿಸಿರಲ್ಲ ಅವ್ರ ಮನೆಗೆ. ಅವರು ಮೊದಲು ಬಲಿಪೈಸಿ ಅವರು ಹತ್ತಾರೆ. ಎಲ್ಲಿ ಇಟ್ ಅಪ್ಲೈಸ್ ಟು ಆಲ್. ಅಲ್ಲ, ಮೊದಲು ಅವ್ರ ಜವಾಬ್ದಾರಿ ಜಾಸ್ತಿ ಇರ್ತದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.